ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ರೆಸಿಪಿ ನುಗ್ಗೆಕಾಯಿ ಸಾಂಬಾರ್. ಹಾಗೆ ವೆಜ್ಜೀಸನ್ನು ಹಾಕಿ ತರಕಾರಿಯನ್ನು ಹಾಕಿ ನುಗ್ಗೆಕಾಯಿ ಜೊತೆ ಹೇಗೆ ಸಾಂಬಾರ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಸ್ವಲ್ಪ ಬೇಳೆನ ನೀರು ಹಾಕಿ, ಅಂದರೆ ಅರ್ಧ ಕಪ್ ಬೇಳೆ ಇದೆ, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಹೇಳು ಮಗ, ಹೇಳು ಪರವಾಗಿಲ್ಲ, ವಿಡಿಯೋ ಮಾಡ್ತೀಯಾ? ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಈಗ ಅರಿಶಿನ ಪುಡಿಯನ್ನು ಹಾಕಿದ್ದೀನಿ. ಸ್ವಲ್ಪ ಆಯಿಲನ್ನು ಹಾಕಬೇಕು. 1 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕೊಳ್ಳಿ. ಈಗ ಇದನ್ನು 3 ವಿಸಿಲ್ ಹಾಕಿಸ್ಕೋಬೇಕು. ಈಗ ಬೇಳೆ 3 ವಿಸಿಲ್ ಆಗಿದೆ. ಈಗ ಮುಚ್ಚಳ ತೆಗೆದು ನುಗ್ಗೆಕಾಯಿ, ಟೊಮೊಟೊ, ಕ್ಯಾರೆಟ್ 1, ಪೊಟ್ಯಾಟೊ 1, 3 ಮೆಣಸಿನ್ಕಾಯಿ ಹಾಗೆ 1 ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ. ಇದನ್ನು ಮತ್ತೆ ಕುಕ್ಕರಲ್ಲಿ ಹಾಕಿ ಇದನ್ನು 1 ವಿಸಿಲ್ ಮಾಡಿಸ್ಕೋಬೇಕು. ಬೇಳೆ ಬೆಂದಿದೆ 3 ವಿಸಿಲ್ಗೆ. ಈಗ ಎಲ್ಲ ತರಕಾರಿಯನ್ನು ಇದರಲ್ಲಿ ಹಾಕೋಬೇಕು. ಫಸ್ಟಿಗೆ ನಿಧಾನಕ್ಕೆ ಎಲ್ಲ ತರಕಾರಿ ಹಾಕೊಳ್ಳಿ. ಈಗ ಒಂದೇ ವಿಸಿಲ್ ಹಾಕಿದರೆ ಸಾಕು, ಇಲ್ಲ 1, 2, 3 ಹಾಕ್ಸಿದ್ರೆ ಮತ್ತೆ ತರಕಾರಿ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ. ಒಂದೇ ವಿಸಿಲ್ ಹಾಕಿ ಆಫ್ ಮಾಡಿಬಿಡಿ. ನಂತರ ಇದಕ್ಕೆ ಮಸಾಲೆನ ರುಬ್ಬಿ ಹಾಕಬೇಕು. ಈಗ ಮತ್ತೊಮ್ಮೆ ಇದಕ್ಕೆ ಇನ್ನೊಂದು ವಿಸಿಲನ್ನು ಮಾಡಿಸ್ಕೊಳ್ಳೋಣ. ಈಗ ಮಸಾಲೆಗೆ ರೆಡಿ ಮಾಡ್ಕೋಬೇಕು. ಮೊದಲಿಗೆ 1 ಟೇಬಲ್ ಸ್ಪೂನ್ ಉದ್ದಿನಬೇಳೆನ ಹಾಕ್ಕೋಬೇಕು. ಸ್ವಲ್ಪ ಹಾಕ್ಕೊಳ್ಳಿ ಉದ್ದಿನಬೇಳೆ. ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಮೆಂತ್ಯ ಹಾಕ್ಕೊಳ್ಳಿ. ಸ್ವಲ್ಪ ಹಾಕಿ, ಮೆಂತ್ಯ ಬೇಡ ಹಾಕ್ಬೇಡಿ, ಮತ್ತು ಕಹಿ ಬರುತ್ತೆ. ಈಗ ಸ್ವಲ್ಪ ಈಗ ಒಂದು 2 ಟೇಬಲ್ ಸ್ಪೂನ್ ಧನಿಯಾ, ಸ್ವಲ್ಪ ಕರಿಬೇವು, ಹಾಗೆ ಒಂದು 10 ರಿಂದ 15 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದನ್ನು ಸಣ್ಣ ಉರಿಯಲ್ಲಿ ಹುರಿಬೇಕು. ನಂತರ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕೊಬ್ಬರಿಯನ್ನು ಸಹ ಎಣ್ಣೆ ಹಾಕಿ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೋಬೇಕು. ಫುಲ್ ಫ್ರೈ ಅಲ್ಲ. ನೋಡಿ, ಇಲ್ಲಿ ಹುರಿದಿರೋಂಥ ಮಸಾಲಾನ ಮಿಕ್ಸಿಗೆ ಹಾಕೋಬೇಕು. ಈಗ ಈ ಎರಡನ್ನೂ ಸಹ ನುಣ್ಣಗೆ ರುಬ್ಕೋಬೇಕು. ಈಗ ಕೊಬ್ಬರಿಯನ್ನು ಸಹ, ಈರುಳ್ಳಿ, ಬೆಳ್ಳುಳ್ಳಿ, ಕೊಬ್ಬರಿನ ಶಾಲೋ ಫ್ರೈ ಮಾಡಿದ್ವಿ, ಅದನ್ನು ಸಹ ಇದರಲ್ಲಿ ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು. ಎಷ್ಟು ನುಣ್ಣಗೆ ರುಬ್ಕೋಬೇಕು. ಈ ಟೈಮಲ್ಲಿ ಈಗ 1 ಸ್ಪೂನ್, 1-2 ಸ್ಪೂನ್ ಹುಣಸಿನ ರಸವನ್ನು ಸಹ ಸೇರಿಸ್ಕೊಂಡು ರುಬ್ಕೋಬೇಕು. ಎಲ್ಲ ತರಕಾರಿ ಬೆಂದಿದೆ. ಒಂದೇ ವಿಸಿಲನ್ನು ಹಾಕ್ಸ್ಕೋಬೇಕು. 2 ವಿಸಿಲ್ ಹಾಕ್ಸಿದ್ರೆ ತರಕಾರಿ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ. ಈಗ ಇದಕ್ಕೆ ರುಬ್ಬಿರುವಂಥ ಮಸಾಲೆನ ಸಹ ಸೇರಿಸ್ಕೋಬೇಕು. ಈ ಮಸಾಲೆನ ಹಾಕೊಳ್ಳಿ. ಸ್ವಲ್ಪ ನೀರು ಹಾಕೊಳ್ಳಿ, ಜಾಸ್ತಿ ನೀರು ಹಾಕೋಬೇಡಿ. ಈಗ ಇದನ್ನು ಕಲಿಸ್ಕೊಳ್ಳಿ. ಇದನ್ನು ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡಬೇಕು. 5 ನಿಮಿಷ ಸಾಕು. ಎಲ್ಲ ಮಸಾಲೆ ಪದಾರ್ಥ ಹುರಿದು ಮಾಡಿರೋದ್ರಿಂದ 5 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ತರಕಾರಿ ಎಲ್ಲ ಆಲ್ರೆಡಿ ಬೆಂದಿದೆ. ಫ್ಲೇವರು ಈವನ್ ಆಗಿ ಬ್ಲೆಂಡ್ ಆಗಲಿಕ್ಕೆ 5 ನಿಮಿಷ ಇದನ್ನು ಕುದಿಸ್ಬೇಕು. 5 ನಿಮಿಷ ಆಗಿದೆ. ಸಾಂಬಾರು ಕುದ್ದು ಬಿಡು, ಈ ಕನ್ಸಿಸ್ಟೆನ್ಸಿ ಬಂದಿದೆ ಕುದ್ದು. ಈಗ ಇದಕ್ಕೆ ಒಗ್ಗರಣೆ ಹಾಕೋಬೇಕು. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ಳಿ. ಹಾಗೆ ಒಣಮೆಣಸಿನ್ಕಾಯಿ, ಕರಿಬೇವನ್ನು ಹಾಕೋಬೇಕು. ಕರಿಬೇವು ಹಾಗೆ ಕಡ್ಡಿಲಿ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಅದು ಎಣ್ಣೆಯಲ್ಲಿ ಫ್ರೈ ಆದಾಗ ಕಡ್ಡಿ ಸಪ್ರೇಟ್ ಆಗುತ್ತೆ. ಸಾಂಬಾರ್ ರೆಡಿಯಾಗಿದೆ. ಒಗ್ಗರಣೆ ಹಾಕಿ ಆಯಿತು. ಈಗ
ಟೇಸ್ಟ್ ನೋಡೋಣ ಹೇಗಿದೆ ಅಂತ. ನುಗ್ಗೆಕಾಯಿ ಸಾಂಬಾರು ನಲ್ಲಿ ಊಟ ಮಾಡೋಣ ಅಂತಿದ್ವಿ. ಈಗ ಹೇಗಿದೆ ಸಾಂಬಾರ್ ಟೇಸ್ಟ್ ಹೇಳಿ. ನುಗ್ಗೆಕಾಯಿ ಸಾಂಬಾರ್ ನೋಡೋಣ, ಟೇಸ್ಟ್ ನೋಡೋಣ, ತಿಂದು ಹೇಳ್ತೀನಿ. ನಂಗಂತೂ ಬಹಳ ಹಸಿವು ಆಗ್ತದೆ, ತಡ್ಕೊಳಿಗೆ ಆಗ್ತಿಲ್ಲ ಈ ಸ್ಮೆಲ್ಗೆ. ಓವರ್ ಆಗಿ ಮಾತಾಡ್ಬೇಡ, ಸಾಂಬಾರ್ ಟೇಸ್ಟ್ ಹೇಗಿದೆ ಹೇಳು ಸಾಕು. ಚೆನ್ನಾಗಿದೆ. ವಾವ್, ಪರಮಾನ್ನ ಬಹಳ ಟೇಸ್ಟ್ ಇದೆ. ವಿಡಿಯೋಗಾಗಿ ಇದ್ರ ಜೊತೆ ಉಪ್ಪಿನಕಾಯಿ ಇದ್ದು ಬಿಟ್ರೆ ವಾವ್. ನಿಮಗೆ ಗೊತ್ತಾ, ವಿಡಿಯೋಗಾಗಿ ಎಕ್ಸ್ಟ್ರಾ ಮಾತಾಡ್ತಿದ್ದಾರೆ. ಯೂಶಲಿ ಇವ್ರು ನನ್ನ ಸಾಂಬಾರ್ ಹೊಗಳೋದಿಲ್ಲ. ಚೆನ್ನಾಗಿದೆನಾ? ಸೂಪರ್. ಓಕೆ, ಥ್ಯಾಂಕ್ ಯು. ಒಮ್ಮೆ ನೀವು ಮಾಡ್ಕೊಳ್ಳಿ. ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.